ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ನನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ನಾನು. ನನ್ನ ಹೆಸರು ಮಾಲತಿ ಭಟ್ ಅಂತ. ನಾನು ಟ್ಯೂಷನ್ ತಗೋತೀನಿ ಮನೆಯಲ್ಲಿ. 1ನೇ ಕ್ಲಾಸಿಂದ 10ನೇ ಕ್ಲಾಸ್ ವರೆಗೆ ಎಲ್ಲ ಸಬ್ಜೆಕ್ಟ್ಸ್ ಪಾಠ ಮಾಡ್ತೀನಿ. ಇವತ್ತು ಪ್ರಿಯಾ ಮೇಡಮ್ ಅವ್ರು ನನಗೆ ಈ ಚಾನ್ಸ್ ಕೊಟ್ಟದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್. ಇದು ನನ್ನ ಫಸ್ಟ್ ಟೈಮ್ ನಾನು ಝೂಮ್ ಅಲ್ಲಿ ಬರ್ತಾ ಇರೋದು, ಇಲ್ಲಿವರೆಗೆ ಬಂದೇ ಇಲ್ಲ. ಸೊ ಕಮ್ಮಿ ಜನ ಇದ್ರು ಪರವಾಗಿಲ್ಲ, ಒಂದು ಸ್ವಲ್ಪ ಅವಮಾನ ಆಗುತ್ತೆ, ಕಮ್ಮಿ ಆಗುತ್ತೆ, ಮಿಸ್ಟೇಕ್ ಮಾಡಿದರೆ ಅಲ್ವಾ. ಅದಕ್ಕೆ ನಾನು ಖುಷಿನೇ ಬಿಡಿ, ನನ್ಗೆ 4 ಜನ 5 ಜನ ಅದು ಸಾಕು. ಸೊ ಇವಾಗ ಫಸ್ಟ್ ನಾನು ಯಾಕೆ ವಿ ಸ್ಟಾರಿಗೆ ಬಂದದ್ದು ಅಂತ ಹೇಳ್ತೀನಿ. 30 ವರ್ಷ ಹಿಂದೆ ನನಗೆ ಆಕ್ಸಿಡೆಂಟ್ ಆಗಿತ್ತು. ಇದೇ ತರ ನಾನು ಹೇಳೋದು ಎಲ್ಲ ಕಡೆ ಹೋದರೆ. ಸೊ 30 ವರ್ಷ ಹಿಂದೆ ನನಗೆ ಆಕ್ಸಿಡೆಂಟ್ ಆಗಿತ್ತು. ಕಾಲೊಂದು ಸ್ವಲ್ಪ ಡಿಸ್ಲೊಕೇಶನ್ ಇತ್ತು. ಅದು ಬರ್ತಾ ಪ್ರಾಪರ್ ಟ್ರೀಟ್ಮೆಂಟ್ ಕೊಡದೆ ಕಾರಣ ತುಂಬಾ ಸಿವಿಯರ್ ಆಗಿ ಆಸ್ಟ್ರೋಪೊರೋಸಿಸ್ ಆಗಿ ಆರ್ಥ್ರೈಟಿಸ್ ಆಗಿ ತುಂಬಾ ಟ್ರೀಟ್ಮೆಂಟ್ ತಕೊಂಡು ಎಲ್ಲೂ ಸರಿ ಆಗದೆ ಎಂಡಿಗೆ ವೀಲ್ ಚೇರೇ ಗತಿ ಅಂತ ಅಲ್ಲಿವರೆಗೆ ಬಂದು ನನಗೆ 3 ಆಣಿ ಹಾಕಿ 2 ಆಂಕಲಿಗೂ 3 ಆಣಿ ಹಾಕಿ 2 ಆಂಕಲ್ ಫ್ಯೂಸ್ ಮಾಡ್ತೀನಿ ಅಂತ ಹೇಳೋ ಪರಿಸ್ಥಿತಿ ಬಂತು. ಡಾಕ್ಟರ್ ಹೇಳಿದ್ರು ಹಂಗೆ, ಮೈಸೂರಲ್ಲಿ ಒಂದು ಆಸ್ಪತ್ರೆಯಲ್ಲಿ. ಅದು ಆ 2 ಆಂಕಲ್ ಫ್ಯೂಸ್ ಮಾಡಿದ್ರೆ ನೀವು ಇಮ್ಯಾಜಿನ್ ಮಾಡಕ್ಕಾಗತ್ತೆ, ಯಾರು ನಡೆಯಕ್ಕೆ ಆಗಲ್ಲ. 2 ಆಂಕಲ್ ಫ್ಯೂಷನ್ ಅಂದ್ರೆ ಇವು ವೀಲ್ ಚೇರೇ ಗತಿ. ಅಲ್ಲಿಂದ ನಿಮ್ಗೆ ಎಲ್ಲೂ ನಡೆಯಕ್ಕಾಗಲ್ಲ, ಮನೇಲಿ ಕೂಡ ನಿಮ್ಗೆ ನಡೆಯಕ್ಕಾಗಲ್ಲ. ಅಂತ ಪರಿಸ್ಥಿತಿ ಹೋಗುವ ಪರ್ಸನ್ ಈಗ ಓಡಾಡ್ತಾ ಇದ್ದೀನಿ, ನಡೀತಾ ಇದ್ದೀನಿ ಅಂದ್ರೆ ಇದಕ್ಕೆಲ್ಲ ಕಾರಣ ನಮ್ಮ ವಿ ಸ್ಟಾರ್ ಪ್ರಾಡಕ್ಟ್ಸೇ. ಬರೇ 3 ಸಿರಪ್ ನಾನು ತಗೊಂಡಿದ್ದೀನಿ. 5 ತಿಂಗಳು ತಕೊಂಡೆ. ಅಷ್ಟರಲ್ಲಿ ನನಗೆ ಕಾಲೆಲ್ಲ ಸರಿ ಆಯ್ತು, ವಾಸಿ ಆಯ್ತು, ಸ್ಟ್ಯಾಮಿನಾ ಜಾಸ್ತಿ ಆಯ್ತು, ಆರಾಮಾಗಿ ನಡೀತಾ ಇದ್ದೀನಿ. ವೀಲ್ ಚೇರ್ ಬೇಡ, ಏನು ಬೇಡ. ಇವಾಗ ಕಾಲಿಗೆ ಸ್ಟ್ರೆಚಸ್ ಆಗಿ ನಡೀತಾ ಇದ್ದೀನಿ. ಸ್ಟ್ರೆಚಸ್ ಕೂಡ ತೆಗೆದು ಬಿಸಾಕಿದ್ದೀನಿ. ಇದಕ್ಕೆಲ್ಲ ತುಂಬಾ ತುಂಬಾ ಥ್ಯಾಂಕ್ಸ್. ಯಾರಿಗೆ ಅಂದ್ರೆ ನಮ್ಮ MD ಸರ್ಗೆ, ಸರ್ ಅಫ್ಸರ್ ಹಿಂದೂಸ್ತಾನಿ ಅಂತ ಹೇಳ್ಬಿಟ್ಟು ಅವರು ವಿ ಸ್ಟಾರ್ ಪ್ರಾಡಕ್ಟ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ತಂದಿದ್ದಾರೆ. ಇದರಲ್ಲಿ ಒಂದು 34 ಪ್ರಾಡಕ್ಟ್ಸ್ ಇದೆ. ಎಲ್ಲ ಸಿರಪ್ಗಳು ತಂದಿದ್ದಾರೆ. ಇದು ಆರ್ಗನ್ ಬೇಸ್ಡ್ ಸಿರಪ್ಗಳು. ಆರ್ಗನ್ ಬೇಸ್ಡ್ ಅಂದ್ರೆ ಒಂದೊಂದು ಸಿರಪ್ ಒಂದೊಂದು ಆರ್ಗನಿನ ಅದು ಸರಿ ಮಾಡುತ್ತೆ. ಈಗ ನಮ್ಮ ಶರೀರದಲ್ಲಿ ಎಷ್ಟು ಆರ್ಗನ್ ಇದೆ? ಒಂದು ಬ್ರೇನ್, ಒಂದು ಹಾರ್ಟ್, ಒಂದು ಕಿಡ್ನಿ, ಒಂದು ಲಿವರ್, ಒಂದು ಸ್ಕೆಲಿಟಲ್ ಸಿಸ್ಟಮ್, ಒಂದು ನರ್ವಸ್ ಸಿಸ್ಟಮ್. ಸೊ ಈ ತರ ಒಂದೊಂದು ಆರ್ಗನ್ಗೆ ಒಂದೊಂದು ಸಿರಪ್ಗಳು ತಂದಿದ್ದಾರೆ. ಸೊ ಪ್ರತಿಯೊಂದು ಆರ್ಗನ್, ನಿಮ್ಮ ಶರೀರದಲ್ಲಿ ಇರುವ ಎಲ್ಲ ಆರ್ಗನ್ ಹೆಲ್ತಿ ಇದ್ರೆ, ಸರಿಯಾಗಿ ಕೆಲಸ ಮಾಡುತ್ತೆ ಅಂದ್ರೆ ನಿಮಗೆ ಯಾವ ಕಾಯಿಲೆ ಬರುತ್ತೆ? ಯಾವ ಕಾಯಿಲೆನೂ ಬರಲ್ಲ ಅಲ್ವಾ. ಅದಕ್ಕೆ ಈ ತರ ಅವರು ಹೋಗಿದ್ದಾರೆ, ಅವರು ಸೈಂಟಿಸ್ಟ್ ಇಟ್ಕೊಂಡಿದ್ದಾರೆ ಅವರ ಹತ್ರ. ಸೊ ಇದರಲ್ಲಿ ಇದು ಪ್ಯೂರ್ಲಿ ಆಯುರ್ವೇದಿಕ್ ಹರ್ಬ್ಸ್ ಯೂಸ್ ಮಾಡಿಬಿಟ್ಟು ಶಿಲಾಜಿತ್ ಆಗಲಿ, ಅಶ್ವಗಂಧ ಆಗಲಿ, ಪೂರ್ಣನವ ಆಗಲಿ, ಅಲುವೆರಾ ಆಗಲಿ, ನೋನಿ ಆಗಲಿ, ಈ ತರ ಎಲ್ಲ ಸೇರಿಸ್ಬಿಟ್ಟು ಒಂದೊಂದು ಆರ್ಗನ್. ಈಗ ಹಾರ್ಟ್ ತಗೊಳ್ಳಿ, ಹಾರ್ಟಿನ ಹೆಲ್ತಿ ಮಾಡ್ಬೇಕಾದ್ರೆ ಎಷ್ಟು ಜಡಿಬೂಟಿ ಅಂದ್ರೆ ಎಷ್ಟು ಹರ್ಬ್ಸ್ ಬೇಕಾಗತ್ತೆ ನಿಮ್ಗೆ. ಆ ಹರ್ಬ್ಸ್ ನ ಸೇರಿಸ್ಬಿಟ್ಟು ಒಂದು ಸಿರಪ್. ಸೊ ಈ ತರ ಬಾಟ್ಲಿಗಳು, ಇದು 1 ಲೀಟರ್ ಬಾಟ್ಲಿ ಇದು. ಸೊ ಈ ತರ ಬಾಟ್ಲಿಗಳು ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಸೊ ನಮಗೆ ಕಾಯಿಲೆ ಯಾವುದು ಅಂತ ಹೇಳುದು ಬೇಡ. ಕಾಯಿಲೆ ಯಾವ ಆರ್ಗನಿನ ಅಟ್ಯಾಕ್ ಮಾಡಿದೆ? ಅದು ಕಿಡ್ನಿ ಅಟ್ಯಾಕ್ ಮಾಡಿದ್ಯಾ, ಲಿವರ್ ಅಟ್ಯಾಕ್ ಮಾಡಿದ್ಯಾ, ಲಂಗ್ಸಿನ ಅಟ್ಯಾಕ್ ಮಾಡಿದ್ಯಾ, ಹಾರ್ಟಿನ ಅಟ್ಯಾಕ್ ಮಾಡಿದ್ಯಾ, ನಮ್ಮ ಬ್ರೈನಿನ ಅಟ್ಯಾಕ್ ಮಾಡಿದ್ಯಾ, ನರ್ವಸ್ ಸಿಸ್ಟಮ್ನ ಅಟ್ಯಾಕ್ ಮಾಡಿದ್ಯಾ, ಅಥವಾ ನಮ್ಮ ಸ್ಕೆಲಿಟಲ್ ಸಿಸ್ಟಮ್ನ ಅಟ್ಯಾಕ್ ಮಾಡಿದ್ಯಾ? ಇಷ್ಟು ನಮಗೆ ಗೊತ್ತಾದ್ರೆ ಸಾಕು. ನಾವು ಆರಾಮಾಗಿ ಆ ಪರ್ಟಿಕ್ಯುಲರ್ ಪೇಷಂಟಿಗೆ ಮದ್ದು ಕೊಟ್ಟು ಅವರನ್ನು ಸರಿ ಮಾಡ್ಬೋದು. ಸೊ ಇಷ್ಟು ಸುಲಭದಲ್ಲಿ ನಮಗೆ ಈ ಮದ್ದುಗಳನ್ನು ಕೊಟ್ಟಿದ್ದಾರೆ MD ಸರ್ ಅವರು. ಸೊ ಇದರಲ್ಲಿ ಹೆಸರು ಕೂಡ ಅಷ್ಟು ಚೆನ್ನಾಗಿದೆ. ಅಂದ್ರೆ ಒಂದೊಂದು ಆರ್ಗನ್ ಇಂದು ಅದರ ಹೆಸರು ಕೊಟ್ಟು, ಈಗ ಪೈಲೋಕಾಪ್, ಪೈಲ್ಸ್ ಇದು ಹೆಸರು ನೋಡಿದ್ರೆ ಗೊತ್ತಾಗತ್ತೆ ಪೈಲೋಕಾಪ್ ಅಂತ. ಸೊ ಈ ತರ ಒಂದೊಂದು ಆರ್ಗನ್ ಇಂದು ಒಂದೊಂದು ಕಾಯಿಲೆ. ಈಗ ಬರುವ ಕಾಯಿಲೆ ಯಾವ್ದಾದ್ರು ಕಾಯಿಲೆಗಳು ಬರುತ್ತೆ. ಇವಾಗ ಒಂದು ಪೈಲ್ಸ್, ಒಂದು ಕಿಡ್ನಿಯಲ್ಲಿ ಸ್ಟೋನ್ ಬರುತ್ತೆ ಅಲ್ವಾ. ಇಲ್ಲಾಂದ್ರೆ ಒಂದು ಡಯಾಬಿಟಿಸ್, ಶುಗರ್ ಪ್ರಾಬ್ಲಮ್ ತುಂಬಾ ಕಾಮನ್ ಇದೆ ಇವಾಗ ಎಲ್ಲ ಕಡೆ. ಒಂದು ಮನೆಯಲ್ಲಿ ಒಂದು ಬುದ್ಧನ ಒಂದು ಕತೆ ಇದೆ ಅಲ್ವಾ. ಮನೆಗೆ ಹೋಗಿ ಒಂದು ಸಾಸಿವೆ ಕಾಳು ತೆಕ್ಕೊಂಬ. ಯಾವ ಮನೆಯಿಂದ ಅಂದ್ರೆ ಎಲ್ಲಿ ಸಾವಾಗಿಲ್ಲ ಅಂತ ಮನೆಯಿಂದ ಸಾಸಿವೆ ಕಾಳು ತೆಕ್ಕೊಂಡ ಅಂತ. ಈಗ ಹಂಗಲ್ಲ. ಈಗ ಯಾವ ಮನೆಯಲ್ಲಿ ಡಯಾಬಿಟಿಸ್, ಶುಗರ್ ಪ್ರಾಬ್ಲಮ್ ಇಲ್ಲ, ಶುಗರಿನ ಪೇಷಂಟ್ ಯಾವ ಮನೇಲಿ ಇಲ್ಲ, ಅಂತ ಮನೆಯಿಂದ ಸಾಸಿವೆ ಕಾಳು ತೆಕ್ಕೊಂಬ ಅಂತ ಹೇಳ್ಬಿಟ್ಟು ಸಾಸಿವೆ ಕಾಳು ಸಿಗಲ್ಲ. ಯಾಕೆ? ಪ್ರತಿಯೊಂದು ಮನೆಯಲ್ಲಿ, ನನ್ನ ಮನೇಲಿ ನೋಡ್ಬಿಟ್ಟು ನನ್ನ ತಂದೆಗೆ ಶುಗರ್ ಪ್ರಾಬ್ಲಮ್ ಇದೆ. ಸೊ ಆ ಥರ ಪ್ರತಿಯೊಂದು ಮನೆಯಲ್ಲೂ ಶುಗರ್ ಪ್ರಾಬ್ಲಮ್ ಇಲ್ಲದ ಪೇಷಂಟ್ ಇಲ್ವೇ ಇಲ್ಲ. ಸೊ ಆ ಥರ ನೀವು ತೆಕ್ಕೊಂಡ್ರೆ ಈಗ ಮೇಜರ್ ಕಾಯಿಲೆಗಳು ಯಾವ್ದಾವ್ದು ಇದೆ. ಒಂದು ಪೈಲ್ಸ್ ಪ್ರಾಬ್ಲಮ್ ಇದೆ. ಯಾಕೆ ಪೈಲ್ಸ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಕೂತಿರ್ತಾರೆ ಎಲ್ಲರೂ, ಎಕ್ಸಸೈಸ್ ಮಾಡಲ್ಲ ಅಲ್ವಾ. ಇಲ್ಲಿಂದ ಒಂದು
ಒಂದು 4 ಹೆಜ್ಜೆ ಮುಂದೆ ಹೋಗ್ಬೇಕಾದ್ರೂ ಸ್ಕೂಟರ್ ಹೋಗ್ತಾರೆ, ನಡ್ಕೊಂಡು ಹೋಗ್ಬೋದಲ್ಲ, ಹೋಗಲ್ಲ. ಅಂದ್ರೆ ನಮ್ಮ ಲೈಫ್ ಸ್ಟೈಲು ಚೇಂಜ್ ಆಗಿದೆ. ಮೊದಲು ನಮ್ಮ ಲೈಫ್ ಸ್ಟೈಲ್ ಹೆಂಗಿತ್ತು, ನಾನು ನನ್ನ ವಿಷಯನೇ ಹೇಳಿದ್ರೆ, ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ 2 ಗುಡ್ಡೆ ಹತ್ತಿ ಹೋಗ್ತಾ ಇದ್ದೆ. ಅಷ್ಟು ದೂರ ಇದ್ದ ಸ್ಕೂಲಿಗೆ ನನ್ನ ತಂದೆ ನನಗೆ ವೆಹಿಕಲ್ ಮಾಡಿ ಕೊಡ್ಲಿಲ್ಲ ಅಥವಾ ಕರ್ಕೊಂಡು ಹೋಗಿಲ್ಲ. ಗುಡ್ಡೆ ಹತ್ತಿ ಇಳಿದು ಮಾಡಿ ಸ್ಕೂಲಿಗೆ ಹೋಗಿದ್ದೆ ನಾನು. ಅದು ಈಗ 2 ಹೆಜ್ಜೆ ಮುಂದೆ ಸ್ಕೂಲ್ ಇದ್ರು ತಂದೆ ಕರ್ಕೊಂಡು ಹೋಗಿ ಸ್ಕೂಟರಲ್ಲಿ ಕೂತ್ಕೊಂಡು ಕರ್ಕೊಂಡು ಹೋಗಿ ಬಿಡಬೇಕು, ಇಂಥ ಪರಿಸ್ಥಿತಿ. ಅದಕ್ಕೆ ಇವಾಗ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಆಗಿದೆ. ತಿನ್ನೋ ಅಭ್ಯಾಸ ಏನು ತಿಂತೀವಿ ನಾವೀಗ, ಮುಂಚೆ ಏನು ತಿಂತಾ ಇದ್ವಿ, ರಾಗಿ ಮುದ್ದೆ, ಜೋಳ ರೊಟ್ಟಿ ತಿಂತಾ ಇದ್ವಿ. ಈಗ ಯಾರು ರಾಗಿ ಮುದ್ದೆ ತಿಂತಾರೆ? ನಾನೇ ತಿನ್ನಲ್ಲ. ಸೊ ಈಗ ಪಿಜ್ಜಾ, ಬರ್ಗರು, ಕೇಕು. ಒಂದು ಬರ್ತ್ಡೇ ಅಂದ ತಕ್ಷಣ ಕೇಕೆ ಬೇಕಾ? ಹಣ್ಣು ತಿನ್ನಕ್ಕಾಗಲ್ವಾ? ಆಗಲ್ಲ. ಕೇಕ್ ಬರಲಿಲ್ಲ ಅಂದ್ರೆ ಬರ್ತ್ಡೇನೇ ಅಲ್ಲ. ಸೊ ಈ ಥರ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆದ ಕಾರಣ ಈ ಫಾಸ್ಟ್ ಫುಡ್ ಯಾರು ತಂದು ಕೊಟ್ಟದ್ದು ನಮಗೆ? ಬ್ರಿಟಿಷರ್ಸು ಫಾಸ್ಟ್ ಫುಡ್ ತಂದು ಕೊಟ್ಟರು. ಯಾಕಂದ್ರೆ ಅವರು ಭಾರತಕ್ಕೆ ಬಂದಾಗ ಅವರು ನೋಡಿದ್ರು ಈ ಭಾರತೀಯರನ್ನು ಹೇಗೆ ಹಾಳು ಮಾಡೋದು, ಹೇಗೆ ಬ್ರೇಕ್ ಮಾಡೋದು, ಹೇಗೆ ಆಳೋದು. ಭಾರತೀಯರದ್ದು ಹೆಲ್ತ್ ತುಂಬ ಚೆನ್ನಾಗಿತ್ತು ಆವಾಗ. ಆದರೆ ಒಂದು ವೀಕ್ನೆಸ್ ಏನಂದ್ರೆ ಅವರಿಗೆ ತಿನ್ನುವ ಚಟ ಜಾಸ್ತಿ ಇತ್ತು. ಅದಕ್ಕೆ ಅವರ ತಿನ್ನುವ ಚಟವನ್ನು ಹಾಳು ಮಾಡಬೇಕು ಅಂತ ಬ್ರೆಡ್ಡು, ಬನ್ನು, ಪಿಜ್ಜಾ, ಬರ್ಗರು ಇದೆಲ್ಲ ತಂದು ತಲೆ ಮೇಲೆ ಹಾಕಿದ್ರು. ಅದಾದ್ಮೇಲೆ ಕಾಯಿಲೆಗಳು ಬಂತು. ಆವಾಗ ನಮ್ಮ ಹತ್ರ ಯಾವ ಮದ್ದಿತ್ತು? ಆಯುರ್ವೇದ ಅಲ್ವಾ? ಆಯುರ್ವೇದದಲ್ಲಿ ಸ್ಲೋ ಆದರೆ ಸ್ಟಡಿ, ಅದು ಕ್ಯೂರ್ ಆಗತ್ತೆ, ಅದನ್ನು ಹಾಳು ಮಾಡೋಣ. ಅದಕ್ಕೆ ಅಂತಂದ್ರೆ ಅವರು ತಂದುಬಿಟ್ಟು ನಮ್ಮ ಮೇಲೆ ಅಲೋಪತಿ ಹಾಕಿದ್ರು. ನಮಗೇನೋ ಖುಷಿ ಆಯ್ತು, 2 ದಿನಲ್ಲೇ ಸರಿ ಹೋಗುತ್ತೆ. ಅದೇ ಆಯುರ್ವೇದ ಆದರೆ ಇವಾಗ ನಾವೇ ಹೇಳ್ತೀವಲ್ವಾ, ಒಂದು ಮದ್ದು 3 ತಿಂಗಳು ತಗೊಳ್ಳಿ, 3 ತಿಂಗಳು ತಗೊಳ್ಳಿಲ್ಲ ಅಂದ್ರೆ ನಿಮ್ಗೆ ಕಾಯಿಲೆ ಸರಿ ಆಗಲ್ಲ. 3 ತಿಂಗಳು ಯಾರಿಗೆ ಪೇಷನ್ಸ್ ಇದೆ? ಈಗ ಇಷ್ಟು ಫಾಸ್ಟ್ ವರ್ಲ್ಡ್ ಅಲ್ಲಿ ಪೇಷನ್ಸ್ ಇಲ್ಲ ಜನರಿಗೆ. ಅದಕ್ಕೆ ಅವ್ರೇನ್ ಮಾಡ್ತಾರೆ? ಅಲೋಪತಿ ತಗೋತಾರೆ. ಅಂದ್ರೆ ಟ್ಯಾಬ್ಲೆಟ್ ಏನಿಂದ ಮಾಡಿದ್ದಾರೆ? ಕೆಮಿಕಲ್, ಪೂರ್ತಿ ಕೆಮಿಕಲ್. ಒಂದು ಆರ್ಗನ್ನಿಗೆ ನಾವು ಅಥವಾ ಒಂದು ಕಾಯಿಲೆ ಸರಿ ಮಾಡಕ್ಕೆ ಹೋದ್ರೆ ಬೇರೆಲ್ಲ ಆರ್ಗನ್ ಹಾಳಾಗುತ್ತೆ. ಅದು ಸರಿ ಹೋಗುತ್ತೆ, ಓಕೆ, ಆದ್ರೆ ಬೇರೆಲ್ಲ ಆರ್ಗನ್ ಹಾಳಾಗುತ್ತೆ. ಯಾಕೆ? ಬ್ಲಡ್ ಅಲ್ಲಿ ಆ ಕೆಮಿಕಲ್ಲು ಎಲ್ಲಾ ಆರ್ಗನ್ಗೆ ಹೋಗುತ್ತೆ, ಹೋಗಿ ಎಲ್ಲ ಆರ್ಗನ್ ಹಾಳು ಮಾಡುತ್ತೆ. ಎಂಡಿಗೆ ಆ ಪೇಷಂಟ್ ಹೆಂಗ್ ಸಾಯ್ತಾನೆ? ಮಲ್ಟಿಪಲ್ ಆರ್ಗನ್ ಫೇಲಿಯರ್. ಅಂದ್ರೆ ಬರೆಯುವಾಗ ಅವನು ಓದೋದು ಹಾರ್ಟ್ ಪ್ರಾಬ್ಲಮಿಗೆ, ಸತ್ತದ್ದು ಹಾರ್ಟ್ ಅಟ್ಯಾಕ್ ಆಗಿ. ಡಾಕ್ಟರ್ ಏನ್ ಬರೀತಾರೆ? ಸತ್ತದ್ದು ಮಲ್ಟಿಪಲ್ ಆರ್ಗನ್ ಫೇಲಿಯರ್ ಇಂದ. ಅಂದ್ರೆ ಎಲ್ಲಾ ಆರ್ಗನ್ನ ಹಾಳು ಮಾಡಿದೆ ಅದು ಅಂತ. ಅದಕ್ಕೆ ಇವಾಗ ನಮ್ಗೆ MD ಸರ್ ಅವರು ಕೊಟ್ಟಿದ್ದಾರೆ ಏನು? ಸಿರಪ್ಗಳು ಅಲ್ವಾ? ಸೊ ಒಂದೊಂದು ಸಿರಪ್ ನೋಡೋಣ ಏನಿದೆ ಅಂತ. ಸೊ ಫಸ್ಟ್ ಆಫ್ ಆಲ್ ಇದು ವಿ ಸ್ಟಾರ್ ಪ್ರಾಡಕ್ಟ್ ಅಂತ. ಇದರ ಫ್ಯಾಕ್ಟ್ರಿ ಅಂದ್ರೆ ಹೆಡ್ ಆಫೀಸ್ ಇರೋದು ಚಿಕ್ಕಮಂಗ್ಳೂರಲ್ಲಿ, ಗೌರಿ ಕಾಲುವೆ ಅಂತ ಅಲ್ಲಿರೋದು ಚಿಕ್ಕಮಂಗ್ಳೂರಲ್ಲಿ. ಆಮೇಲೆ ಇದು ನಮ್ದು ಅಫ್ಸರ್ ಹಿಂದೂಸ್ತಾನಿ ಅಂತ. ಓಕೆ, ಈಗ ಫಸ್ಟ್ ಬಂದು ಇಮ್ಯುನಿಟಿ ಕಾಪ್ ಅಂತ. ಇದು ನಮ್ದು ಇಮ್ಯುನಿಟಿ ಕಾಪ್. ಸೊ ಇಮ್ಯುನಿಟಿ ಶಬ್ದ ಯಾವಾಗ ಫೇಮಸ್ ಆಯಿತು ಅಂದ್ರೆ ಡ್ಯೂರಿಂಗ್ ಕೊರೋನಾ ಟೈಮಲ್ಲಿ ಇಮ್ಯುನಿಟಿ ಕಮ್ಮಿ ಇರೋರಿಗೆಲ್ಲ ಕೊರೋನಾ ಬರುತ್ತೆ ಅಂತ ಹೇಳ್ಬಿಟ್ರು. ಆವಾಗ ಇಮ್ಯುನಿಟಿ ಜಾಸ್ತಿ ಮಾಡಿ ಏನ್ ಮಾಡೋದು? ಇಮ್ಯುನಿಟಿ ಜಾಸ್ತಿ ಮಾಡೋಕ್ಕೆ ಇಮ್ಯುನಿಟಿ ಅಂದ್ರೆ ಏನಾಗಾದ್ರೆ, ಕೆಲವು ಜನರು ಬರೇ ಒಂದು ಊಟದಲ್ಲಿ ಏನೋ ಒಂದು ವ್ಯತ್ಯಾಸ ಆಯಿತು ಅಂದ ತಕ್ಷಣ ಲೂಸ್ ಮೋಷನ್ ಅದು ಎಷ್ಟು ಸಿವಿಯರ್ ಆಗುತ್ತೆ ಅಂದ್ರೆ ಅವರು ಬೆಡ್ ರಿಡನ್ ಆಗಿಬಿಡ್ತಾರೆ, ಆಸ್ಪತ್ರೆಗೆ ಹೋಗ್ತಾರೆ. ಆಸ್ಪತ್ರೆಯಲ್ಲಿ ಏನೋ ಟ್ರೀಟ್ಮೆಂಟ್ ಕೊಡ್ತಾರೆ, ಟ್ರೀಟ್ಮೆಂಟ್ ತಗೋಬಿಟ್ಟು ಎಂಡಿಗೆ ಸತ್ತೋಗಿರೋರು ಇದ್ದಾರೆ. ನಮ್ಮ ಪಕ್ಕದ ಮನೆಯವರೇ ಹಂಗೆ. ಅವರು ವೀಣಾ ಅಂತ ಒಬ್ರು ಅಂಟಿದ್ರು, ಅವ್ರು ಬರೀ ಬೆಣ್ಣೆ ದೋಸೆ ತಿಂದದ್ದು. ಬೆಣ್ಣೆ ದೋಸೆ ತಿಂದ್ಬಿಟ್ಟು ಅವರಿಗೆ ಲೂಸ್ ಮೋಷನ್ ಆಯ್ತು ಅಂತ ಹೇಳ್ಬಿಟ್ಟು ಅವರನ್ನು ಆಸ್ಪತ್ರೆ ಸೇರಿಸ್ಬಿಟ್ರು. ಅದೇನು ಟ್ರೀಟ್ಮೆಂಟ್ ಕೊಟ್ಟು ಸತ್ಯ ಹೋದ್ರು. ಸೊ ಈ ತರ ನಾವು ಇಮ್ಯುನಿಟಿ ಜಾಸ್ತಿ ಮಾಡ್ಬೋದು, ಇಮ್ಯುನಿಟಿ ಕಾಪ್ ಅಂತ. ಇದು ನಿಮ್ಗೆ ಕಾಯಿಲೆ ಇರಬೇಕು ಅಂತಿಲ್ಲ, ನೀವು ಹೆಲ್ತಿ ಬಾಡಿ ಆಲ್ಸೋ ಕ್ಯಾನ್ ಟೇಕ್. ಯಾಕಂದ್ರೆ ನಿಮ್ಮ ಶರೀರ ಒಳಗಡೆ ಹೆಂಗೆ ಅಂತ ನಿಮ್ಗೆ ಕಾಣುತ್ತಾ? ಕಣ್ಣಿಗೆ ನಿಮ್ಗೆ ಕಾಣಲ್ಲ ಅಲ್ವಾ? ಅದಕ್ಕೆ ಇದನ್ನು ನೀವು ವರ್ಷಕ್ಕೆ 3 ಬಾಟ್ಲಿ ಕುಡೀರಿ, ನಿಮ್ಮ ಇಮ್ಯುನಿಟಿ ಜಾಸ್ತಿ ಆಗತ್ತೆ. ಆವಾಗ ನಿಮ್ಗೆ ಈ ತರ ಬೆಣ್ಣೆ ದೋಸೆ ತಿಂದ್ರೆ ನಿಮ್ಗೆ ಆಸ್ಪತ್ರೆಗೆ ಹೋಗ್ಬೇಕು ಅಂತಿಲ್ಲ. ಯಾಕೆ? ಒಂದ್ ಸ್ವಲ್ಪ ಲೂಸ್ ಮೋಷನ್ ಆಯ್ತು, ಮಾರನೇ ದಿನ ಸರಿ ಆಯ್ತು ಅಷ್ಟೇ ಅಲ್ವಾ? ಅದು ಏನ್ ತಿಂದಿದ್ದೀರಿ ಅದು ಮಾತ್ರ ಲೂಸ್ ಮೋಷನ್ ಆಗಿ ಹೋಗುತ್ತೆ ಹೊರತು ನಿಮ್ಮ ಶರೀರಕ್ಕೆ ಏನಾಗಲ್ಲ. ಅಂದ್ರೆ ನಿಮ್ಗೆ ಹೆಲ್ತಿಯಾಗೇ ಇರ್ತೀರಿ, ವೀಕ್ನೆಸ್ ಬರಲ್ಲ ಅಂತ ಅಷ್ಟೇ. ಸೊ ಅದು ಇಮ್ಯುನಿಟಿ ಜಾಸ್ತಿ ಮಾಡ್ತೀವಿ. ಮತ್ತೆ ಪಕ್ಕದಲ್ಲಿ ಈಗ ಮಕ್ಕಳಿಗೆ ಸ್ಕೂಲಿಗೆ ಹೋಗ್ತಾರೆ, ಪಕ್ಕದವನ ಹತ್ರ ಶೀತ ಜ್ವರ ಬಂದಿರುತ್ತೆ, ಇವನಿಗೆ ಪಗರುತ್ತೆ. ಸೊ ಅಂಥದ್ದು ಪಗರೋದು ಹಿಂಗೆಲ್ಲ ಪಗರಲ್ಲ ನಿಮಗೆ. ಸೊ ಇದು ಇಮ್ಯುನಿಟಿ ಕಾಪ್. ಇದು ಕಾರ್ಡಿಯೋ ಕಾಪ್.
ನೋಡಿ, ನೀವು ಹಾರ್ಟ್ ಪ್ರಾಬ್ಲಮ್ ಇದೆ ಅಂದರೆ BP. ಸೊ BP ಇದೆ ಅಂತ ತಕ್ಷಣ ನೀವು ಡಾಕ್ಟರ್ ಹತ್ರ ಹೋಗ್ತೀರಾ. ಡಾಕ್ಟರ್ ಏನು ಮಾಡ್ತಾನೆ, ಚೆಕಪ್ ಮಾಡಿಬಿಟ್ಟು, ಓ ಇಲ್ಲಿ ಒಂದು ಬ್ಲಾಕ್ ಇದೆ, ಇಲ್ಲಿ ಒಂದು ಬ್ಲಾಕ್ ಇದೆ, ಇಲ್ಲೊಂದು ಬ್ಲಾಕ್ ಇದೆ, 3 ಬ್ಲಾಕ್ ಇದೆ ಅಂತ ಹೇಳ್ತಾರೆ. ಸೊ 3 ಬ್ಲಾಕ್ ಇದೆ, 3 ಸ್ಟಂಟ್ ಹಾಕ್ಬಿಡಿ. ಅದಕ್ಕೆ ನಾನೇನು ಹೇಳ್ತೀನಿ, ನಮ್ಮ ಇಮ್ಯುನಿಟಿ, ನಮ್ಮ ಕಾರ್ಡಿಯೋಕಾಪ್ ಏನು ಮಾಡುತ್ತೆ, ಎಲ್ಲ ಬ್ಲಡ್ ವೆಸಲ್ಸ್ ಇಡೀ ಶರೀರದಲ್ಲಿ, ಇಲ್ಲಿ ಬ್ಲಾಕ್ ಇರಲಿ, ಅಲ್ಲಿ ಬ್ಲಾಕ್ ಇರಲಿ, ಎಲ್ಲೇ ಬ್ಲಾಕ್ ಇರಲಿ, ಎಲ್ಲ ಬ್ಲಾಕ್ ಅನ್ನು ಒಂದು ಕಡೆಯಿಂದ ಕ್ಲೀನ್ ಮಾಡ್ತಾ ಬರುತ್ತೆ. ಅಂದರೆ ಎಲ್ಲ ಬ್ಲಡ್ ವೆಸಲ್ಸು ಸಲೀಸಾಗಿ ಬ್ಲಡ್ ಫ್ಲೋ ಆಗುತ್ತೆ. ಅದೇ ಬೆಟರ್ ಅಲ್ವಾ? ಎಲ್ಲಿ ನೀವು ಒಂದು ಸ್ಟಂಟ್ ಹಾಕಿ ಇನ್ನೊಂದು ಸ್ಟಂಟ್ ಹಾಕಿ ಎಷ್ಟು ಸ್ಟಂಟ್ ಹಾಕ್ತೀರಾ? 2 ಕಡೆ ಹಾಕಿರ್ತಾರೆ, 3ನೇ ಕಡೆ ಬ್ಲಾಕ್ ಆಗುತ್ತೆ. ಏನು ಪ್ರಯೋಜನ ಆಯಿತು ಅಲ್ವಾ? ಇಲ್ಲ ಬೈಪಾಸ್ ಸರ್ಜರಿ ಮಾಡ್ತಾರೆ, ಒಂದು ಬ್ಲಡ್ ವೆಸಲ್ನ ಬೈಪಾಸ್ ಮಾಡಿದರೆ ಇನ್ನೊಂದು ಕಡೆ ಬ್ಲಾಕ್ ಆಗ್ಬೋದಲ್ಲ, ಅಲ್ಲೂ ನಿಮಗೆ ಪ್ರಾಬ್ಲಮ್ ಬರ್ಬೋದಲ್ಲ, ಅಂದರೆ ಹಾರ್ಟ್ ಅಟ್ಯಾಕ್ ಆಗ್ಬೋದಲ್ಲ. ಸೊ ಅದಕ್ಕೆ ನಿಮ್ಮ ಇಮ್ಯುನಿಟಿ ಕಾಪ್ ಕುಡಿದಂಗೆ ಇದು ಕೂಡ ನೀವು ವರ್ಷಕ್ಕೆ 3 ಬಾಟಿ ಕುಡೀರಿ. ಏನಾಗುತ್ತೆ, ಎಲ್ಲ ಬ್ಲಡ್ ವೆಸಲ್ಸಲ್ಲಿ ಬ್ಲಡ್ ಸಲೀಸಾಗಿ ಮೂವ್ ಆಗುತ್ತೆ. ಆವಾಗ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಅಂತೂ ಬರೋಕ್ಕೆ ಸಾಧ್ಯ ಇಲ್ಲ. ಚೆನ್ನಾಗಿದೆಲ್ಲ. ಈಗ ಕಾಪ್ ಯಾರಿಗೆ ಕೆಮ್ಮು ಬರಲ್ಲ? ಏನು ತಿಂತೀವಿ ನಾವು? ಬರೇ ಹಾಳು ಮುಳು ತಿನ್ನೋದು ಅಲ್ವಾ? ಚಿಪ್ಸು, ಲೇಸು, ಚಕ್ಲಿ. ಹಬ್ಬ ಬಂತು ಅಂದರೆ ಫ್ರೈಡ್, ಡೀಪ್ ಫ್ರೈಡ್ ಮುಟ್ಟದೇ ಇರೋದಿಲ್ಲ ಯಾರು ಅಲ್ವಾ? ಊಟಕ್ಕೆ ಹೋದ್ರೆ ಹಾಗೆ ಬಜ್ಜಿ ಬೋಂಡ ತಿಂತೀವಲ್ವಾ? ಅದರಿಂದ ಏನಾಗತ್ತೆ, ಈ ಬಜ್ಜಿ ಬೋಂಡ ತಿನ್ನೋದು ಆಚೆ ಹೋಗ್ಬೇಕಾದ್ರೆ ಅದಕ್ಕೆ ಕಫ ಆಗಿ ಕೆಮ್ಮು ಬಂದು ಜ್ವರ ಬಂದುನೇ ಆಚೆ ಹೋಗ್ಬೇಕಷ್ಟೆ. ಅದಕ್ಕೆ ನಮ್ಮ ಹತ್ರ ಕಾಫ್ ಅಂತ ಇದೆ. ಇದೇನು ಮಾಡುತ್ತೆ, ಕಫವನ್ನೆಲ್ಲ ಕರಗಿಸಿ ನಿಮ್ಮ ಲಂಗ್ಸ್, ಸೊ ಲಂಗ್ಸ್ ಮೇಲೆ ಇದು ಆ್ಯಕ್ಟ್ ಮಾಡುತ್ತೆ. ಅಂದರೆ ಲಂಗ್ಸನ್ನೆಲ್ಲ ನಿಮಗೆ ಕಫ ಎಲ್ಲ ಕ್ಲಿಯರ್ ಆಗಿ, ಅಂದರೆ ಆಸ್ತಮಾ ಪ್ರಾಬ್ಲಮ್ ಬರಲ್ಲ, TB ಬರಲ್ಲ. ಸೊ ಇಂಥ ಲಂಗ್ಸ್ನ ಪ್ರಾಬ್ಲಮ್ಗಳು ನಿಮಗೆ ಬರಲ್ಲ. ಶೀತ, ಸೆಮ್ಮ, ಕೆಮ್ಮು, ಜ್ವರ ಇದಕ್ಕೆಲ್ಲ ನೀವು ಕಾಫ್ ಉಪಯೋಗಿಸ್ಬೋದು. ಆಮೇಲೆ ಎಡಿಕ್ ಕಾಫ್. ಕೆಲವೊಮ್ಮೆ ಗೊತ್ತಲ್ಲ, ಲೇಡೀಸ್ ಏನು ಹೇಳ್ತಾರೆ, ಅಯ್ಯೋ ನಮ್ಮ ಗಂಡ ಕುಡ್ಕ ಏನು ಮಾಡೋದು, ಮನೆಗೆ ಬಂದ ತಕ್ಷಣ ಹೊಡಿತಾನೆ, ಏನು ಮಾಡೋಕ್ಕಾಗಲ್ಲ ನಾ ಹೇಳಿದ್ದು ಅಂತ ಹೇಳ್ತಾರಲ್ವಾ? ಅದಕ್ಕೆ ಇದು ಅವರಿಗೆ ಏನು ಮಾಡಬೇಕು, ಅವರ ಊಟದಲ್ಲಿ ಇಲ್ಲ ಕಾಫಿಯಲ್ಲಿ ಇಲ್ಲ ಚಾಯದಲ್ಲಿ ಒಂದು 5-6 ಡ್ರಾಪ್ ಹಾಕಿಬಿಟ್ಟು ಅವ್ರಿಗೆ ಗೊತ್ತಾಗಲ್ಲ. ಸ್ಮೆಲ್ಲು ಇಲ್ಲ, ಟೇಸ್ಟು ಇಲ್ಲ, ಹಾಗೆ ಅವ್ರಿಗೆ ಗೊತ್ತಾಗಲ್ಲ. ಏನಾಗತ್ತೆ ಇದರಿಂದ, ಒಂದು 5 ತಿಂಗಳು ಅಥವಾ 3 ತಿಂಗಳು ಆದಮೇಲೆ ಏನಾಗುತ್ತೆ, ಅವರಿಗೆ ಈ ಕುಡಿದ ಮೇಲೆ ಏನು ಮತ್ತ ಬರುತ್ತೆಲ್ಲ, ಮತ್ತು ಬರುತ್ತೆಲ್ಲ ಅದು ಬರಲ್ಲ. ಮತ್ತೆ ಹೇಳ್ತಾ ಇದು ಈ ಕುಡಿದು ಏನು ಪ್ರಯೋಜನ, ಏನೂ ಆಗಲ್ಲ ಇದರಿಂದ. ಅದಕ್ಕೆ ಸ್ಟಾಪ್ ಮಾಡ್ತಾರೆ ಆಟೋಮೆಟಿಕ್ಕಾಗಿ. ಆಮೇಲೆ ನೆಕ್ಸ್ಟು ಬೂಮ್ ಕಾಫ್. ಯಾರಿಗೆ ಮಕ್ಕಳಾಗಲ್ಲ, ಜೆಂಟ್ಸ್, ಇದು ಆ್ಯಕ್ಚುಲಿ ನರ್ವಸ್ ಸಿಸ್ಟಮ್ನ ಸರಿ ಮಾಡುತ್ತೆ. ಸೊ ಜೆಂಟ್ಸಿಗೆ ಮಕ್ಕಳಾಗಲ್ಲ ಅಂಥವರಿಗೆ ಬೂಮ್ ಕಾಫ್ ಕೊಡಿ, ಅವರಿಗೆ ಮಕ್ಕಳಾಗುತ್ತೆ. ನರ್ವಸ್ ಪ್ರಾಬ್ಲಮ್ ಇದ್ದರೆ ಅಥವಾ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇದ್ದರೆ ಅಥವಾ ವೆರಿಕೋಸ್ ವೇನ್ಸಿಗೆ ಕೂಡ ಕೊಡ್ತೀವಿ ಇದನ್ನು. ಸೊ ಬೂಮ್ ಕಾಫು ಇದು ಒಂದು ತುಂಬ ಚೆನ್ನಾಗಿದೆ, ಇದು ತುಂಬ ಮಂದ ಇದೆ, ಸೂಪರ್ ಇದು. ಮತ್ತೆ ನಾನು ಕಾಲು ನೋವಿಗೆ ಕೂಡ ಕುಡಿದಿದ್ದೀನಿ, ಯಾಕಂದರೆ ನರ ಪ್ರಾಬ್ಲಮು ಬೋನ್ ಪ್ರಾಬ್ಲಮ್ ಎರಡೂ ಒಂದು ಒಟ್ಟಿಗೆ ಬರುತ್ತೆ. ಅದಕ್ಕೆ ನಾನು ಆಗಲೇ ಹೇಳಿದ್ನಲ್ಲ, ಮನೆಯಲ್ಲಿ ಶುಗರ್ ಪ್ರಾಬ್ಲಮ್ ಇದ್ದೇ ಇದೆ ಅಂತ, ಅದಕ್ಕೆ ಇದು ಡೈಬೋಕಾಪ್ ಅಂತ. ಸೊ ಶುಗರ್ ಪ್ರಾಬ್ಲಮ್ ಇರೋರಿಗೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನೀವು ಅವರಿಗೆ ಬರೀ ಡೈಬೋಕಾಪ್ ಕೊಡಿ ವಿತ್ ಟ್ಯಾಬ್ಲೆಟ್ ನಿಲ್ಲಿಸಂಗಿಲ್ಲ. ಟ್ಯಾಬ್ಲೆಟ್ ಜೊತೆಗೆ ಡೈಬೋಕಾಪ್ ಸಿರಪ್ಪು ದಿನಕ್ಕೆ 2 ಸಲ ಕುಡಿಯಲಿ. ಅವಾಗ ಏನಾಗುತ್ತೆ, ನಿಧಾನವಾಗಿ ಫಸ್ಟ್ ಜನರಲ್ಲಿ ಆಯುರ್ವೇದ ಮತ್ತು ಹೋಮಿಯೋಪತಿ ತೆಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಫಸ್ಟ್ ಅದು ಸಿಂಪ್ಟಮ್ ಜಾಸ್ತಿ ಆಗುತ್ತೆ. ಸೊ ನಂಬರ್ ಕೆಲವು ಒಂದು ಸ್ವಲ್ಪ ಜಾಸ್ತಿ ಆಗಬಹುದು, ಆದರೂ ಭಯ ಪಡೋಂಗಿಲ್ಲ. ಟ್ಯಾಬ್ಲೆಟ್ ತಗೋತಾ ಇದ್ದೀರಿ, ಹೇಗಾದರೂ ಏನು ಭಯ. ಅದ್ರ ಜೊತೆಗೆ ನೀವು ಡೈಬೋಕಾಪ್ ಕಂಟಿನ್ಯೂ ಮಾಡಿ 3ನೇ ತಿಂಗಳಿಗೆ ನಿಮಗೆ ನಾರ್ಮಲ್ ಬರುತ್ತೆ. ಡಾಕ್ಟರೇ ನಿಮಗೆ ಹೇಳ್ತಾರೆ, ಓ ನಿಮ್ಮ ಡಯಾಬಿಟೀಸು ಸರಿ ಹೋಗಿದೆ, ಇವಾಗ ನಿಮ್ಗೆ ಶುಗರ್ ಪ್ರಾಬ್ಲಮ್ ಇಲ್ಲ, ಟ್ಯಾಬ್ಲೆಟ್ ಸ್ಟಾಪ್ ಮಾಡ್ಬೋದು ನೀವು ಅಂತ ಹೇಳ್ತಾರೆ. ಸಿವಿಯರ್ ಜಾಸ್ತಿ ಅಕಸ್ಮಾತ್ ಜಾಸ್ತಿ ಅವರಿಗೆ ಇದ್ದರೆ, ಅಂದರೆ ಸುಮಾರು ವರ್ಷದಿಂದ ಇದೆ ಅಂದರೆ ಅವರಿಗೆ ಒಂದು 6 ತಿಂಗಳು ಬೇಕಾಗ್ಬೋದು. ನೋನಿ, ಇದರಲ್ಲಿ 2 ಹಣ್ಣಿದೆ, ಒಂದು ಕೋಕಮ್ ಹಣ್ಣು ಮತ್ತೆ ಒಂದು ನೋನಿ ಹಣ್ಣು ಅಂತ. ಇದು ಯಾರು ಬೇಕಾದ್ರೂ ಕುಡಿಬೋದು, ಯಾವ ಕಾಯಿಲೆ ಇದ್ರೂ ಕುಡಿಬೋದು. ನಿಮಗೆ ಶಕ್ತಿ ಸಿಗುತ್ತೆ, ಮತ್ತೆ ಸೆಲ್ಸ್ ಎಲ್ಲ ಡೆಡ್ ಆದರೆ ಆ ಸೆಲ್ಸ್ ಎಲ್ಲ ರಿಜ್ಯುನೇಟ್ ಆಗುತ್ತೆ. ಸೊ ಇದು ವೆರಿ ಹೆಲ್ತಿ ಡ್ರಿಂಕ್, ಇದು ಯಾರು ಬೇಕಾದ್ರೂ ಕುಡಿಬೋದು. ಗೈನಕಾಪ್. ಸೊ ಆಗ ನಾನು ನಿಮ್ಗೆ ಹೇಳಿದೆ, ಜೆಂಟ್ಸಿಗೆ ಮಕ್ಕಳಾಗಲ್ಲ ಅಂತಂದ್ರೆ
ಗಂಡನಿಗೆ ಮಕ್ಕಳಾಗಬೇಕು ಅಂದರೆ ಮಕ್ಕಳು ಹಂಗಲ್ಲ ಮಕ್ಕಳಾಗಬೇಕಾದ್ರೆ ಅವರಿಗೆ ಅವರು ಬೂಮ್ ಕಾಪ್ ಕುಡಿಬೇಕು. ಸೊ ಲೇಡೀಸಿಗೆ ನಾವು ಗೈನೋ ಕಾಪ್ ಕೊಡಬೇಕು. ಸೊ ಇದರಲ್ಲಿ ಏನಾಗತ್ತೆ ಅಂದರೆ ಅವ್ರು ಹೆಲ್ತಿ ಆಗ್ತಾರೆ, ಪೀರಿಯಡ್ಸ್ ಎಲ್ಲ ನಾರ್ಮಲ್ ಬರುತ್ತೆ. ಮತ್ತು ಬೇರೆ ಲೇಡೀಸಿಂದ ಏನೇ ಪ್ರಾಬ್ಲಮ್ ಆದರೂ ಇದು 35 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರೋದಿದ್ದು ತುಂಬ ಚೆನ್ನಾಗಿದೆ, ತುಂಬ ಪವರ್ಫುಲ್. ಇದು ಲೇಡೀಸ್ ಏನೇ ಪ್ರಾಬ್ಲಮ್ ಆದರೆ PCOD ಪ್ರಾಬ್ಲಮು, ವೈಸ್ ಡಿಸ್ಚಾರ್ಜ್ ಪ್ರಾಬ್ಲಮು, ಅಥವಾ ಹೆವಿ ಬ್ಲೀಡಿಂಗ್ ಇರಬೇಕು, ಅಥವಾ ಇನ್ನೇನೇ ಪ್ರಾಬ್ಲಮ್ ಇದ್ದರೂ ಲೇಡೀಸ್ದು, ಓಕೆ, ಅವ್ರಿಗೆ ಇದನ್ನು ಕೊಡಿ. ಪೀರಿಯಡ್ ಟೈಮ್ ತುಂಬ ಪ್ರಾಬ್ಲಮ್, ಅವ್ರಿಗೆ ತುಂಬ ಸುಸ್ತಾಗುತ್ತೆ ಅಥವಾ ಅವರಿಗೆ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ ಆ ಟೈಮಿಗೆ, ಅಂಥವರಿಗೆ ಇದನ್ನು ಕೊಟ್ಟರೆ ದೇ ವಿಲ್ ಬಿಕಮ್ ವೆರಿ ಹೆಲ್ತಿ. ನಾನು ಕೊಟ್ಟಿದ್ದೀನಿ, ಸೊ ಗುಡ್ ರಿಸಲ್ಟ್ಸ್ ಇದೆ. ಬೇಬಿ ಕಾಪ್, ಚಿಕ್ಕ ಮಕ್ಕಳಿಗೆ ನಾವೇನು ಕೊಡ್ತೀವಿ? ಬೂಸ್ಟು, ಹಾರ್ಲಿಕ್ಸು ಏನೇನೋ ಕೊಡ್ತೀವಿ ಅಲ್ವಾ, ಅದರಲ್ಲಿ ಏನೂ ಇಲ್ಲ, ಶಕ್ತಿ ಇಲ್ಲ, ಏನಿಲ್ಲ ಅದರಲ್ಲಿ. ಇದು ನಮ್ಮದು ಮುಂಚಿನ ಕಾಲದಲ್ಲಿ ನಾವು ಟಾನಿಕ್ ಕೊಡ್ತಾ ಇದ್ವಿ, ಸಿರಪ್ ಕೊಡ್ತಾ ಇದ್ವಿ ಮಕ್ಕಳಿಗೆ ಅಲ್ವಾ. ಈಗ ಕೊಡ್ತೀವಾ? ಕೊಡಲ್ಲ. ಅದೇ ಈಗ ಇದನ್ನು ಕೊಡ್ಬೋದು ನಾವು, ಬೇಬಿ ಕಾಪ್ ಅಂತ. ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ಚೆನ್ನಾಗಿ ಬೆಳೀತದೆ ಮಗು, ಮಾತಾಡೋದು ಅಥವಾ ಬುದ್ಧಿಶಕ್ತಿ, ಬೆಳವಣಿಗೆ ಎಲ್ಲ ಕರೆಕ್ಟಾಗಿ ಬೆಳವಣಿಗೆ ಆಗುತ್ತೆ, ನಗ್ತಾ ಇರುತ್ತೆ, ಯಾವತ್ತು ಆಟ ಆಡ್ತಾ ಇರುತ್ತೆ ಇದರಿಂದ. ಸೊ ಇದನ್ನು ಚಿಕ್ಕ ಮಕ್ಕಳಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ. ಲಿವರ್ ಕಾಪ್ ನೋಡಿ, ಕುಡುಕರೆಲ್ಲ ಕುಡಿದು ಲಿವರ್ ಹಾಳು ಮಾಡ್ತಿದ್ದಾರೆ ಅಲ್ವಾ. ಎಲ್ಲ ಕುಡಿಯೋದು ಬೇಡ, ಫ್ಯಾಟಿ ಲಿವರ್ ಪ್ರಾಬ್ಲಮ್ ಇರುತ್ತೆ ಲೇಡೀಸ್ಗೆ, ಅಂಥವರಿಗೆಲ್ಲ ನಾವು ಲಿವರ್ ಕಾಪ್ ಕೊಡ್ಬೋದು. ಇದು ತುಂಬ ಚೆನ್ನಾಗಿದೆ, ಆರ್ಥೋಸಿಡ್ ಕಾಪ್ ಅಂತ. ಇದು ನಾನು ಉಪಯೋಗಿಸಿದ್ದೀನಿ. ಆರ್ಥೋಸಿಡ್ ಕಾಪ್ ಏನು ಮಾಡುತ್ತೆ ಅಂದರೆ ಬೋನ್ ಮಧ್ಯದಲ್ಲಿ ಜೆಲ್ ಕಮ್ಮಿ ಆಗಿರುತ್ತೆ. ಸೊ ಡಾಕ್ಟರ್ ಏನು ಹೇಳ್ತಾರೆ, ಮಂಡಿ ನೋವು ಯಾಕೆ ಬಂದಿದೆ ಅಂತ ಕೇಳಿದರೆ ಹೇಳ್ತಾರೆ, ಓ ಮಂಡಿ ಸೌದೋಗಿದೆ ಅಲ್ವಾ. ಸೌದೋಗಿದೆ ಅಲ್ಲ, ಅದೇನಂದ್ರೆ ಅದರ ಮಧ್ಯದಲ್ಲಿ ಜೆಲ್ ಕಮ್ಮಿ ಆಗಿರುತ್ತೆ. ಒಂದ್ಸಲ ಇಂಜೆಕ್ಷನ್ ಕೊಟ್ಬಿಟ್ಟು ಅವರು ಜೆಲ್ ಹಾಕ್ತಾರೆ. ಅದೇನು ಜೆಲ್ ಅದು ಆರ್ಟಿಫಿಷಿಯಲ್ ಅಲ್ವಾ. ಅದೇ ನಮ್ಮ ಆರ್ಥೋಸಿಡ್ ಕಾಪ್ ಏನು ಮಾಡುತ್ತೆ ಅಂದರೆ ಅದು ಜೆಲ್ ಪ್ರೊಡ್ಯೂಸ್ ಮಾಡುವಂಗೆ ಮಾಡುತ್ತೆ. ನ್ಯಾಚುರಲ್ ಅಲ್ಲ, ಅದು ಬೆಟರ್ ಅಲ್ವಾ. ಆ ಕಡೆಯಿಂದ ಹಾಕ್ತೀರಾ, ಅದು ಜಾಸ್ತಿ ದಿನ ಉಳಿಯಲ್ಲ, 6 ತಿಂಗಳಲ್ಲಿ ತಿರ್ಗಾ ಅದು ನೋವು ಸ್ಟಾರ್ಟ್ ಆಗುತ್ತೆ. ಮಂಡಿ ರಿಪ್ಲೇಸ್ಮೆಂಟ್, ಈಗ 45 ವರ್ಷ ಆಯಿತು ಅಂದರೆ ಏನು ಹೇಳ್ತಾರೆ ಡಾಕ್ಟ್ರು, 45 ವರ್ಷ ವಯಸ್ಸಾಯ್ತಪ್ಪ, ಮಂಡಿ ರಿಪ್ಲೇಸ್ಮೆಂಟ್ ಮಾಡಲೇಬೇಕು. ಎಷ್ಟು ಖರ್ಚು? 7.5 ಲಕ್ಷ. ಗ್ಯಾರಂಟಿ ಕೊಡ್ತಾರಾ? ಇಲ್ಲ. ಮತ್ತೇನು ಪ್ರಯೋಜನ ಆಯಿತು? ಕೆಲವರು 2 ಮಂಡಿ ರಿಪ್ಲೇಸ್ ಮಾಡಿದ್ದಾರೆ, ಸ್ವಂತ ಮಂಡಿ ಇಲ್ಲ, ಆರ್ಟಿಫಿಷಿಯಲ್ ಮಂಡಿ. ಬೇಡ, ಆರ್ಥೋಸಿಡ್ ಕಾಪ್ ಕೊಡಿ. ಇದರ ಜೊತೆಗೆ ಬೂಮ್ ಕಾಪ್ ಕೂಡ ಕೊಡ್ಬೋದು. ಆರ್ಥೋಸಿಡ್ ಕಾಪ್ ಪ್ಲಸ್ ಬೂಮ್ ಕಾಪ್ ಕಾಂಬಿನೇಷನಲ್ಲಿ ನಿಮಗೆ ಮಂಡಿ ರಿಪ್ಲೇಸ್ಮೆಂಟ್ ಎಲ್ಲ ತಪ್ಸ್ಕೋಬೋದು. ಮಂಡಿ ರಿಪ್ಲೇಸ್ಮೆಂಟ್ ಏನು ಬೇಡ. ಒಬೆ ಕಾಪ್ ನೋಡಿ, ದಪ್ಪ ಇರೋರು ಸಣ್ಣ ಆಗಬೇಕಾ? ಸಡನ್ನಾಗಿ ಏನು ಸಣ್ಣ ಆಗಲ್ಲ, 2 kg ಸಣ್ಣ ಆಗ್ತಾರೆ. ಬಟ್ ಅವರ ಎಸಿಮಿನೇಷನ್ ಪವರ್ ಸರಿ ಆಗತ್ತೆ. ಎಲ್ಲಿ ನೀವು ತಿಂದದೆಲ್ಲ ಫ್ಯಾಟ್ ಆಗಿ ಹೊರಟೋಗ್ತಾ ಇದೆ ಅದೆಲ್ಲ ಕಮ್ಮಿ ಆಗತ್ತೆ. ಪೈಲೋಕಾಪ್, ಪೈಲ್ಸ್ ಇದೆ ಅಂತ ಹೇಳಿದ ತಕ್ಷಣ ಏನ್ ಮಾಡ್ತಾರೆ ಡಾಕ್ಟರ್? ಈಗ ಕಟ್ ಮಾಡಿ ತೆಗಿತಾರೆ, ಆಪರೇಷನ್ ಕಟ್ ಮಾಡಿ ತೆಗಿತಾರೆ. ಏನ್ ಪ್ರಯೋಜನ ಆಯ್ತು? ಗಿಡ ಕಟ್ ಮಾಡಿ ತಿರ್ಗಾ ಗ್ರೋ ಆಗ್ತಾ ಇಲ್ವಾ? ಸೊ ಕಟ್ ಮಾಡಿದ್ರೆ ಏನ್ ಪ್ರಯೋಜನ ಆಗಲ್ಲ, ಅದು ತಿರ್ಗಾ ಗ್ರೋ ಆಗತ್ತೆ. ನಮ್ಮ ಸ್ಟೂಡೆಂಟಿನ ಅಂಕಲ್ ಇದ್ದಾರೆ, ಮೂರು ಸಲ ಆಪರೇಷನ್ ಮಾಡಿದ್ದಾರೆ. 3 ಸಲ ಆಪರೇಷನ್ ಮಾಡಿ ಮತ್ತೆ ಅವರಿಗೆ ಬೈಕ್ ಮೇಲೆ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ, ಅಷ್ಟು ನೋವು ಅವರಿಗೆ ಪೈಲ್ಸ್ ಇಂದ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಇದು ರೂಟ್ ಇಂದಾಗೆ ತೆಗೆದಾಕುತ್ತೆ. ಅಂದ್ರೆ ಬುಡಂದಾಗಿ ಪೊರ್ಪಿದಂಗೆ, ಗಿಡ ಪೊರ್ಪಿದ್ರೆ ತಿರ್ಗಾ ಗಿಡ ಬರಲ್ಲ. ಅದೇ ಕಟ್ ಮಾಡಿದ್ರೆ ತಿರ್ಗಾ ಗಿಡ ಗುರು ಆಗತ್ತೆ. ಅದಕ್ಕೆ ಈ ಪೈಲೋಕಾಪ್ ಕೊಟ್ಟು ಏನಾಗತ್ತೆ, ಅದು ಪೊರ್ಪಿ ತೆಗೆದಂಗೆ, ಅಂದ್ರೆ ತಿರ್ಗಾ ಬರಲ್ಲ. ಕೆಲವರಿಗೆ 28 ದಿನದಲ್ಲಿ ಪೈಲೋಕಾಪ್ ಇಂದಾಗಿ ಗುಣ ಆಗಿದೆ. ಅಷ್ಟು ಇದು ಮ್ಯಾಜಿಕಲ್ ಸಿರಪ್ ಇದು, ಆಯ್ತಾ. ಥೈರೋಕಾಪ್, ಶುಗರ್ ಪ್ರಾಬ್ಲಮ್ ತರನೇ ಥೈರಾಯ್ಡ್ ಪ್ರಾಬ್ಲಮ್ ಕೂಡ ಇವಾಗ ತುಂಬಾ ಕಾಮನ್ ಆಗಿದೆ. ಹೈಪೋಥೈರಾಯ್ಡು, ಹೈಪರ್ ಥೈರಾಯ್ಡ್, 2 ಥರ ಥೈರಾಯ್ಡ್ ಬರುತ್ತೆ ಇವಾಗ. ಸಣ್ಣ ಆಗ್ತಾರೆ ಲೇಡೀಸು, ದಪ್ಪ ಆಗ್ತಾರೆ, ಏನು ಮಾಡೋಕ್ಕಾಗಲ್ಲ. ಕುಡಿದ್ರೂ ಪ್ರಾಬ್ಲಮ್ಮೇ, ಕುಡಿದಿಲ್ಲ ಅಂದ್ರೂ ಪ್ರಾಬ್ಲಮೇ. ಅಂದ್ರೆ ತಿಂದ್ರು ಮಾತ್ರೆ ತಿಂದ್ರೂ ಪ್ರಾಬ್ಲಮೇ, ಮಾತ್ರೆ ತಿಂದಿಲ್ಲ ಅಂದ್ರೂ ಪ್ರಾಬ್ಲಮೇ. ಅಂತ ಪರಿಸ್ಥಿತಿ ಬರ್ತಾರೆ ಅವ್ರು, ದಪ್ಪ ಆಗ್ತಾ ಹೋಗ್ತಾರೆ, ಏನು ಮಾಡೋಕ್ಕಾಗಲ್ಲ. ಅದರ ಬದಲು ನಾನೇನು ಹೇಳ್ತೀನಿ ಅಂದ್ರೆ ಥೈರಾಪ ಕುಡೀರಿ, ದಿನಕ್ಕೆ 2 ಸಲ ಕುಡೀರಿ. 3 ತಿಂಗಳಲ್ಲಿ ನಿಮಗೆ ಥೈರಾಯ್ಡ್ ಏನೇನು ನಂಬರ್ ಅದೇನು ಬರುತ್ತೆ ಟೆಸ್ಟಲ್ಲಿ ಎಲ್ಲ ನಾರ್ಮಲ್ ಬರುತ್ತೆ. ಡಾಕ್ಟ್ರೇ ನಿಮ್ಮ ಹತ್ರ ಹೇಳ್ತಾರೆ, ಓ ನಿಮ್ಗೆ ಥೈರಾಯ್ಡ್ ಇಲ್ಲ, ಟ್ಯಾಬ್ಲೆಟ್ ಬೇಡ. ಬೆಟರ್ ಅಲ್ವಾ? ಸ್ಟೋನೋಕಾಪ್, ಕಿಡ್ನಿ ಸ್ಟೋನ್ಸ್ ಅಥವಾ ಗಾಲ್ ಬ್ಯಾಡರ್ ಸ್ಟೋನ್ ಇದ್ದಾಗ ನಿಮಗೆ ಸ್ಟೋನೋಕಾಪ್ ಕುಡಿಬೋದು. 20 mm ವರೆಗೆ ಸ್ಟೋನ್ ಕರಗೋಗಿದೆ. ಲೇಸರ್ ಟ್ರೀಟ್ಮೆಂಟು ಬೇಡ, ಆಪರೇಷನ್ ಬೇಡ, ಏನು ಬೇಡ. ಬರೀ ಸ್ಟೋನೋಕಾಪ್ ಕುಡೀರಿ, ನಿಮ್ಮ ಕಿಡ್ನಿ ಸ್ಟೋನ್ ನಿಧಾಗಿ ಕರಗಿ ಹೋಗುತ್ತೆ.
ಕ್ಯಾನ್ಸರ್, ಈಗ ಕ್ಯಾನ್ಸರ್ ತುಂಬಾ ಕಾಮನ್ ಆಗಿಬಿಟ್ಟಿದೆ. ನಮ್ಮ ಏರಿಯಾದಲ್ಲೇ ಒಂದು ಲೇಡಿಗೆ ಏನು ಇರಲಿಲ್ಲ, ಆರಾಮಾಗಿದ್ದು ಸ್ಕೂಲಿಗೆ ಹೋಗ್ತಾ ಇದ್ಲು, ಎಲ್ಲ ಮಾಡ್ತಾ ಇದ್ಲು, ಏನಿಲ್ಲ ಕೆಮ್ಮು ಇತ್ತು ಅಂತ ಹೇಳ್ಬಿಟ್ಟು ಆಸ್ಪತ್ರೆಗೆ ಹೋದ್ರು. ನೋಡಿದ್ರೆ ಅವಳಿಗೆ ಗರ್ಭಕೋಶದ ಕ್ಯಾನ್ಸರ್ ಅಂತೆ. ಎಲ್ಲಿಂದ ಬಂತ ಏನೋ ಗೊತ್ತಿಲ್ಲ ನನಗೆ. ಒಟ್ಟಾರೆ ಡಾಕ್ಟರ್ ಹೇಳಿದ್ದಾರೆ ಗರ್ಭಕೋಶ ಕ್ಯಾನ್ಸರ್ ಇದೆ, ಇದ್ದದ್ದು ಬರೀ ಕೆಮ್ಮು ಅವಳಿಗೆ. ಸೊ ಹೇಳಕ್ಕಾಗಲ್ಲ. ಇವಾಗ ಕೀಮೋಥೆರಪಿ ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಬೋಕಾಪ್ ಕುಡಿದ್ರೆ 4th ಸ್ಟೇಜ್ ಕ್ಯಾನ್ಸರ್ ವರೆಗೆ ಕ್ಯೂರ್ ಮಾಡ್ಬೋದು. ನಮ್ಮ ಸಂಸ್ಥೆಯಲ್ಲಿ ಒಬ್ಬರಿದ್ದಾರೆ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ಬಿಟ್ಟು ಡಾಕ್ಟರ್ ಬಿಟ್ಬಿಟ್ಟಿದ್ರು, ಏನು ಸರಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಈಗ ಕಾರ್ಬೋಕಾಪ್ ಕುಡಿದ್ಬಿಟ್ಟು ಆರಾಮಾಗಿ ತಿರ್ತಾ ಇದ್ದಾರೆ, ಒಳ್ಳೆ ದುಡ್ಡು ಮಾಡಿದ್ದಾರೆ, ಮನೆ ಕಟ್ತಾ ಇದ್ದಾರೆ, ಕೋಟಿ ಕಟ್ಲೆ ಸಂಪಾದನೆ ಮಾಡಿದ್ದಾರೆ. ನೋಡಿ ಅಂತ ಮ್ಯಾಜಿಕಲ್ ಸಿರಪ್ ಕಾರ್ಬೋಕಾಪ್. ಎಲರ್ಜಿ ಕಾಪ್, ಯಾವುದೇ ತರಹದ ಎಲರ್ಜಿ, ಚಿಕ್ಕ ಮಕ್ಕಳು ನೋಡಿ ಬೆಳಿಗ್ಗೆ ಎದ್ದ ತಕ್ಷಣ ಶೀತ ನೆಗಡಿ, ಇಡೀ ದಿನ ಇರಲ್ಲ ಶೀತ ನೆಗಡಿ, ಬೆಳಿಗ್ಗೆ ಎದ್ದ ತಕ್ಷಣ ಶೀತ ನೆಗಡಿ ಗಾಳಿಯಿಂದ ಅಲ್ವಾ. ಕೆಲವರಿಗೆ ಪಾರ್ಥಿನಿಯಂ ಆಗಲ್ಲ, ಅದರಿಂದ ಅವರಿಗೆ ಶೀತ ಇದಾಗತ್ತೆ. ನನಗೆ ಸ್ನಾನ ಮಾಡಿದ ತಕ್ಷಣ ತುರ್ಕೆ ಬರೋದು ಮೈಯಲ್ಲೆಲ್ಲ, ಅದು ಚಿಕ್ಕ ವಯಸ್ಸಿಂದಲೇ ಇತ್ತು. ಈಗ ಈ ವಯಸ್ಸಲ್ಲಿ ನನಗೆ ಅಲರ್ಜಿ ಕಾಪ್ ಕುಡಿದ್ಬಿಟ್ಟು ಒಂದೇ ಒಂದು ಬಾಟ್ಲಿ ಕುಡ್ದದ್ದು ಇವಾಗ ತುರ್ಕೆ ಬರೋದೇ ಇಲ್ಲ, ಅಷ್ಟು ರಿಲೀಫ್ ನನಗೆ ಇದರಿಂದ. ಸೊ ಎನಿ ಟೈಪ್ ಆಫ್ ಎಲರ್ಜಿಗೆ ನಾವು ಎಲರ್ಜಿ ಕಾಪ್ ಕುಡಿಬೋದು. ತ್ರಿಫಲ ನೋಡಿ, ತ್ರಿಫಲ ಪ್ಲಸ್ ಇದರಲ್ಲಿ ಬೇರೆ ಐಟಮ್ಸ್ ಕೂಡ ಇದೆ, ಬರೀ ತ್ರಿಫಲ ಅಲ್ಲ. ತ್ರಿಫಲ ಚೂರ್ಣ ಅಂತ ಬೇರೆ ಆಯುರ್ವೇದಿಕ್ ಅಂಗಡಿಲೇ ಸಿಗುತ್ತೆ ನಮಗೆ, ಅದು ತರ ಅಲ್ಲ, ಇದು ಬೇರೆ. ಓಕೆ, ಎನಿ ಟೈಪ್ ಆಫ್ ಸ್ಟಮಕ್ ಪ್ರಾಬ್ಲಮ್ ನಿಮಗೆ, ಸ್ಟಮಕ್ ಅಲ್ಲಿ ಅಲ್ಸರ್ ಇರಲಿ, ಆಸಿಡಿಟಿ ಇರಲಿ, ಗ್ಯಾಸ್ಟ್ರೈಟಿಸ್ ಬಾರಿ ಕಾಮನ್ ಈಗ, ಆಳುಮೂಳು ತಿಂತಾರಲ್ಲ ಜನರು, ಅದಕ್ಕೆ. ಸೊ ಅದಕ್ಕೆ ಅಲೋವೆರಾ ಅಲ್ಲ, ಇದು ತ್ರಿಫಲ ಜ್ಯೂಸ್ ಕುಡಿದ್ರೆ ನಿಮ್ಗೆ ಶಮನ ಆಗತ್ತೆ. 5 ಸಲ ನಮ್ಮ ಅಮ್ಮನೇ 5 ಸಲ ಟಾಯ್ಲೆಟ್ ಹೋಗ್ತಾ ಇದ್ರು, ಫ್ಲಶ್ ಮಾಡಿ ಮಾಡಿ ನೀರೆಲ್ಲ ವೇಸ್ಟು. ಇದು ಕುಡಿದು ಒಂದೇ ವಾರದಲ್ಲಿ ಸರಿ ಆಯ್ತು ಅವರಿಗೆ, ಒಂದೇ ವಾರ. ಆದರೆ 3 ತಿಂಗಳು ತೆಕ್ಕೊಂಡ್ರೆ ಹೊಟ್ಟೆಲ್ಲಿ ಏನೇನು ಪ್ರಾಬ್ಲಮ್ ಇದೆ ಎಲ್ಲ ಕ್ಯೂರ್ ಆಗುತ್ತೆ. ಸೊ ಆ ಥರ ಇದು ತ್ರಿಫಲ ಜ್ಯೂಸು ಕುಡಿಬೋದು. ಅಲೋವೆರಾ ನೋಡಿ, ಹೀಟ್ ಬಾಡಿ ಹೀಟ್ ಇದೆ, ಅದಕ್ಕೆ ಹೇಳ್ತಾರೆ ಕೆಲವರೆಲ್ಲ ಆಯುರ್ವೇದ ತಗೊಳಕ್ಕಾಗಲ್ಲ ನನಗೆ, ಯಾಕಂದ್ರೆ ನಮ್ದು ಹೀಟ್ ಬಾಡಿ, ನನಗೆ ಹೀಟ್ ಅಲ್ಲಿ ನಮ್ಮ ಬಾಯೆಲ್ಲ ಹುಣ್ಣಾಗುತ್ತೆ ಅಂತ ಹೇಳ್ತಾರೆ. ಅವಾಗ ಅವರಿಗೆ ಅಲೋವೆರಾ ಇದು ಕೂಡ ಕೊಡಿ, ಅದ್ರ ಜೊತೆಗೆ ಕೊಟ್ಟರೆ, ಅಲೋವೆರಾ ಕೂಡ ಕೊಟ್ಟರೆ ಅವರಿಗೆ ಈ ತರ ಗುಂಡೆ ಬಾಯಲ್ಲೆಲ್ಲ ಹುಣ್ಣಾಗೋದೆಲ್ಲ ಆಗಲ್ಲ ಅವರಿಗೆ. ಪ್ಲಸ್ ಇದು ಸ್ಕಿನ್ನಿನ ಶೈನಿಂಗ್ ಆಗಿ ಮಾಡುತ್ತೆ, ನಿಮಗೆ ಸ್ಕಿನ್ ಬೆಳ್ಳಗೆ ಬರುತ್ತೆ. ಇದೆಲ್ಲ ಚೆನ್ನಾಗಿದೆ. ಆಮೇಲೆ ಬೆರಿ ಕಾಪ್, 81 ಇಂಗ್ರೀಡಿಯೆಂಟ್ಸ್ ಇದೆ ಇದರಲ್ಲಿ. ಅನ್ಬಿಲೀವೇಬಲ್ ಫ್ರೂಟ್ ಜ್ಯೂಸ್ ಇದು, ಅನ್ಬಿಲೀವೇಬಲ್, ಅಷ್ಟು ಸ್ಟ್ರಾಂಗ್ ಇದೆ, ಸುಮಾರು ಬೆನಿಫಿಟ್ಸ್ ಇದೆ ಇದರಲ್ಲಿ. ಅಷ್ಟು ಒಂದು ಹಣ್ಣು ತಿಂದರೆ ಒಳ್ಳೇದು ಅಂತ ಹೇಳ್ತಾರೆ. ಇನ್ನು 81 ಹಣ್ಣು ಮತ್ತೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ತಿಂದರೆ ಎಷ್ಟು ಒಳ್ಳೇದು ಅಂತ ನೀವೇ ಇಮ್ಯಾಜಿನ್ ಮಾಡಿ. ಸೊ ದಿಸ್ ಇಸ್ ಅ ಫ್ಯಾಂಟಾಸ್ಟಿಕ್ ಜ್ಯೂಸ್. ಬರೇ ಆ ಹಾಳು ಮೂಳು ಆರೆಂಜ್ ಜ್ಯೂಸು, ಲೆಮನ್ ಜ್ಯೂಸು, ಏನೇನೋ ಫ್ಯಾಂಟಾ ಗಿಂಟ ಏನೇನೋ ಬರುತ್ತೆ ಮಾರ್ಕೆಟಲ್ಲಿ, ಕುಡಿಯೋ ಬದಲು ಇದನ್ನೇ ಕುಡೀರಿ ಅಲ್ವಾ. ಆಮೇಲೆ ಇನ್ನೊಂದು ಇದೆ, ಅದು ನನ್ನ ಹತ್ರ ಇಲ್ಲ, ಅದು ಬ್ರೈನ್ ಕಾಪ್ ಅಂತ. ಸೊ ಬ್ರೈನ್ ಕಾಪ್ ಏನಂದ್ರೆ ಮೈಗ್ರೇನ್ ಹೆಡೇಕು, ಮತ್ತೆ ಮಕ್ಕಳು ಸ್ಟಡೀಸ್ ಅಲ್ಲಿ ಎಷ್ಟು ಹುಷಾರಿರಲ್ಲ ಅಲ್ವಾ, ಅಂತವ್ರಿಗೆ ಕೊಟ್ಟೆ. ನಾನೇ ನಮ್ಮ ಸ್ಟೂಡೆಂಟ್ಸಿಗೆ ಕೊಟ್ಟಿದ್ದೀನಿ. 50% ತೆಗೆಯೋನು 70% ತೆಗೆದಿದ್ದಾನೆ ಲಾಸ್ಟ್ ಇಯರ್. ಒಂದೇ ಒಂದು ಬಾಟ್ಲಿ ಕುಡಿದದ್ದು ಬೇರೆ, 3 ಬಾಟ್ಲಿ ಕುಡಿಬಹುದು. ಇನ್ನೊಂದು ಹುಡುಗಿ ಮಂದ ಬುದ್ಧಿ ಹುಡುಗಿ ಇದ್ದಾಳೆ, ಅವಳು ಕೂಡ ಸುಮಾರು ಇಂಪ್ರೂವ್ಮೆಂಟ್ ಇದೆ ಅವಳಲ್ಲಿ. ಒಂದು ಲೈನು ಬಾಯ್ಪಾಠ ಮಾಡಕ್ ಆಗ್ತಾ ಇರ್ಲಿಲ್ಲ, ಒಂದು ಪ್ಯಾರಾಗ್ರಾಫ್ ಬಾಯ್ಪಾಠ ಮಾಡ್ತಾ ಇದ್ದಾಳೆ. ಅಷ್ಟು ಫ್ಯಾಂಟಾಸ್ಟಿಕ್ ಸಿರಪ್ ಬ್ರೈನ್ ಕಾಪ್ ಅಂತ. ಮತ್ತೆ ವಯಸ್ಸಾದವ ಕೂಡ ಅವ್ರಿಗೆ ಮರ್ತೋಗುತ್ತೆ ನೋಡಿ, ಎಲ್ಲೇನು ಇಟ್ಟಿದ್ದೀನಿ ಎಲ್ಲ ಮರ್ತೋಗುತ್ತೆ, ಅಂಥವ್ರಿಗೆ ಕೂಡ ಕೊಡ್ಬೋದು. ಮೈಗ್ರೇನ್ ಹೆಡೇಕ್ ಇರೋರಿಗೆ ಕೂಡ ಕೊಡ್ಬೋದು, ಸ್ಟ್ರೋಕ್ ಆದ ಪೇಷಂಟ್ಸಿಗೆ ಕೂಡ ಕೊಡ್ಬೋದು. ಮತ್ತೆ ಇನ್ನೊಂದು ಆರ್ಥೋಸಿಡ್ ಆಯಿಲ್ ಅಂತ, ಈಗ ಆರ್ಥೋಸಿಡ್ ಕಾಪ್ ಅಂತ ಕುಡಿದಿದ್ದೀವಲ್ಲ, ನೋಡಿದೀವಲ್ವಾ ಸಿರಪ್ಪು, ಅದ್ರ ಜೊತೆಗೆ ಆರ್ಥೋಸಿಡ್ ಆಯಿಲ್ ಅಂತಿದೆ. ಇದನ್ನು ಹಚ್ಬಿಟ್ಟು ಅರ್ಧ ಗಂಟೆ ಬಿಟ್ಟು ಬಿಸಿ ನೀರಲ್ಲಿ ಶೇಕ ಕೊಟ್ರೆ ಕಾಲು ನೋವೆಲ್ಲ ಸರಿ ಆಗುತ್ತೆ. ಮೂತಿ ಚಿಕ್ಕದಾದ್ರೆ ಕೀರ್ತಿ ದೊಡ್ಡದು ಅಂತ ಹೇಳ್ತಾರೆ. ಸಣ್ಣ ಬಾಟ್ಲಿ, ತುಳಸಿ ಡ್ರಾಪ್ ಅಂತ, ತುಂಬಾ ಬೆನಿಫಿಟ್ಸ್ ಇದೆ. 1 ಡ್ರಾಪು 1 ಲೀಟರ್ ನೀರಿಗೆ ಹಾಕಿ ಕುಡಿತಾ ಇರಿ. ಬರೇ ನೀರು ಕುಡಿಯೋ ಬದಲು ತುಳಸಿ ನೀರು ಕುಡೀರಿ. ಏನಂದ್ರೆ ಆಂಟಿ ಆಕ್ಸಿಡೆಂಟು ಸುಮಾರಲ್ಲ, ಆಂಟಿ ಬ್ಯಾಕ್ಟೀರಿಯಾ ಸುಮಾರು ಬೆನಿಫಿಟ್ಸ್. ತುಳಸಿ ಗೊತ್ತಲ್ಲ ನಿಮ್ಗೆ, ಇದರಲ್ಲಿ 5 ತುಳಸಿ, ಒಂದಲ್ಲ 5 ತುಳಸಿ, 1 ತುಳಸಿ ನೀರು ಹಾಕಿ ಕುಡಿದ್ರೆ ಅಷ್ಟು ಬೆನಿಫಿಟ್ಸ್ ಇದೆ. ಈಗ 5 ತುಳಸಿ ಹಾಕಿದ್ರೆ ಎಷ್ಟು ಬೆನಿಫಿಟ್ಸ್ ಇರ್ಬೋದು ಇಮ್ಯಾಜಿನ್ ಮಾಡಿ ಅಲ್ವಾ. ಇದನ್ನು ಕುಡಿದು ನನಗೆ ತಲೆನೋವು ಕಮ್ಮಿ ಆಯ್ತು. ಆಮೇಲೆ ನಮ್ಮ ಸ್ಟೂಡೆಂಟ್ಸಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಶೀತ ಆಗ್ತಾ ಇತ್ತು, ಅದು ಕಮ್ಮಿ ಆಯ್ತು. ಆಮೇಲೆ ಒಬ್ಳು ಲೇಡಿಗೆ, ಅವಳಿಗೆ ಪಾರ್ಥಿನಿವಿಂದಾಗಿ ಅವಳಿಗೆ ಯಾವತ್ತೂ ವೀಸಿಂಗ್ ಬರ್ತಾ ಇತ್ತು, ಅದು ಈ ವರ್ಷ ಬರ್ಲಿಲ್ಲ ಅಂತ. 5 ತಿಂಗಳಿಂದ ಕುಡಿತಾ ಇದ್ದಾಳೆ ಅವಳು ತುಳಸಿ ನೀರು, ವೀಸಿಂಗ್ ಬರ್ಲಿಲ್ಲ ಅಂತ ಅವಳಿಗೆ. ಈ ತರ ಸುಮಾರು ಬೆನಿಫಿಟ್ ಇದೆ. ತಲೆನೋವು ಇದ್ರೆ ಇಲ್ಲಿ ಹಚ್ಬೋದು, ವಿಕ್ಸ್ ತರ ಉಪಯೋಗಿಸ್ಬೋದು. ಈಗ ಬಿಸಿನೀರಿಗೆ ಒಂದು ಸ್ವಲ್ಪ 2 ಡ್ರಾಪ್ ಹಾಕ್ಬಿಟ್ಟು ಅಂತ ಇನ್ಹೇಲ್ ಮಾಡ್ಬೋದು.
ಸೊ ಈ ತರ ಮೆನಿ ಬೆನಿಫಿಟ್ಸ್. ಆಮೇಲೆ ಇದು ಇನ್ನೊಂದು ಮೂತಿ ಚಿಕ್ಕದಾದ ಕೀರ್ತಿ ದೊಡ್ಡದು ಅಂತ ಏನಪ್ಪ ಅದೇ ಹೇಳ್ಬೋದು ಇದಕ್ಕೂ ಕೂಡ ಅಲ್ವಾ. ಹಲ್ಲಿಂದು ಏನೇ ಸಮಸ್ಯೆ ಇದ್ರೆ ಡೆಂಟೋಕಾಪ್ ಅಂತ. ಹಲ್ಲಿಂದು ಏನೇ ಸಮಸ್ಯೆ ಇದ್ರೆ ನೀವು ಇದನ್ನು 3 ತಿಂಗಳಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. 1 ದಿನ 2 ದಿನ ಗೊತ್ತಾಗಲ್ಲ. ಕಂಟಿನ್ಯೂಸ್ಲಿ ನೀವು 3 ತಿಂಗಳು ಇದನ್ನು ಉಪಯೋಗಿಸಿ, ನಿಮಗೆ ಮ್ಯಾಜಿಕಲ್ ರಿಸಲ್ಟ್ ಬರಲಿಲ್ಲ ಅಂತ ಕೇಳಿ. ಹಲ್ಲು ನೋವಿದ್ರೆ ಒಂದು ಸ್ವಲ್ಪ ಅಲ್ಲಿ ಹಚ್ಚಿ, ಆಮೇಲೆ ಜಾಸ್ತಿ ಉಪಯೋಗಿಸಂಗಿಲ್ಲ, ತುಂಬಾ ಖಾರ ಇದೆ, ಸ್ವಲ್ಪ ಹಾಕ್ಬಿಟ್ಟು ಒಂದು ಕಾಳು ಮೆಣಸಿನಷ್ಟು ಬ್ರಷ್ಗೆ ಹಾಕ್ಬಿಟ್ಟು ಬ್ರಷ್ ಮಾಡಿ ನೊರೆ ಬರುತ್ತೆ. ಆಮೇಲೆ ಹಲ್ಲು ವೈಟ್ ಆಗುತ್ತೆ, ಬಾಯಿ ವಾಸನೆ ಹೋಗುತ್ತೆ, ಹಲ್ಲಿಂದ ಏನೇ ಸಮಸ್ಯೆ, ಗಮ್ಸ್ ಸ್ಟ್ರಾಂಗ್ ಆಗುತ್ತೆ, ಹಲ್ಲು ಲೂಸ್ ಇದ್ರೆ ಅದು ಟೈಟ್ ಆಗುತ್ತೆ. ಡೆಂಟಿಸ್ಟ್ ಅಂತೂ ಬೇಡ. ಆಪಲ್ ಎ ಡೇ ಕೀಪ್ ದ ಡಾಕ್ಟರ್ ಅಂತ ಹೇಳಿದಂಗೆ ಯೂಸ್ ಡೆಂಟೋಕಾಪ್ ಎವ್ರಿ ಡೇ ಕೀಪ್ ದ ಡಾಕ್ಟರ್ ಅವೇ, ಡೆಂಟಿಸ್ಟ್ ಅವೇ ಅಂತ ಹೇಳ್ಬೋದು ಅಲ್ವಾ. ಸೊ ಮತ್ತೆ ಹುಣ್ಣಿದ್ರೆ ಹಚ್ಬೋದು, ವೆರಿಕೋಸ್ ವೇನ್ಸಿಗೆ ಸ್ವಲ್ಪ ನೋನಿ ಜೊತೆಗೆ ಮಿಕ್ಸ್ ಮಾಡಿ ಹಚ್ಬೋದು, ಪಿಂಪಲ್ಸ್ ಇದ್ರೆ ತೆಂಗಿನೆಣ್ಣೆ ಜೊತೆಗೆ ಹಾಕ್ಬಿಟ್ಟು ಮಖಕ್ಕೆ ಹಚ್ಬೋದು, ಅನ್ವಾಂಟೆಡ್ ಗ್ರೋತ್ ಇದ್ರೆ ಅಲ್ಲೂ ಹಚ್ಬೋದು, ಅದು ಹೋಗುತ್ತೆ. ಸೊ ಇದು ಫ್ಯಾಂಟಾಸ್ಟಿಕ್ ಕ್ರೀಮ್. ಆಮೇಲೆ ನಮ್ದು ಸೋಪ್, ಹರ್ಬಲ್ ಸೋಪ್ ಇದೆ, ಹರ್ಬಲ್ ಹೇರ್ ಆಯಿಲ್ ಇದೆ, ಡ್ಯಾಂಡ್ರಫು, ಆಮೇಲೆ ಹೇರ್ ಫಾಲು, ಆಮೇಲೆ ದಟ್ಟವಾದ ಕೂದಲು ಬೇಕು ಅಂದ್ರೆ, ಬೇಗ ಕೂದಲು ಬೆಳ್ಳಗಾಗಬೇಡ ಆಗೋದು ಬೇಡ ಅಂದ್ರೆ ಫಿಂಗರ್ ಟಿಪ್ಪಲ್ಲಿ ಸ್ವಲ್ಪ ಎಣ್ಣೆಲಿ ಹಿಂಗೆ ಅದು ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿ ದಿನಕ್ಕೆ 2 ಸಲ ಮಾಡಿ. ನಮ್ಮಲ್ಲಿ ಕೊಟ್ಟಿದ್ದೀನಿ, ವಯಸ್ಸು 84, ಖುಷಿಯಾಗಿದ್ದಾರೆ ಪ್ರಾಡಕ್ಟ್ ಯೂಸ್ ಮಾಡಿಬಿಟ್ಟು. ಆಮೇಲೆ ಫೇಸ್ ವಾಶ್ ಇದೆ. ಸೊ ಈ ಥರ ಸುಮಾರು ಪ್ರಾಡಕ್ಟ್ಸ್ ಇದೆ ನಮ್ಮ ಹತ್ರ. ಆಮೇಲೆ ಆಗ್ರೋ ಇಂದು ಕೂಡ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಕೂಡ ಸುಮಾರು ಇದೆ ನಮ್ಮ ಹತ್ರ. ಸೊ ಲೈಕ್ VMAಸು, ವಿ ಸ್ಟಿಕ್ಕು, ಮತ್ತೆ ಸಾಯಿಲ್ ಗಾರ್ಡು, ಆಗ್ರೋ ಬೂಸ್ಟು ಅಂತ ಏನಿಲ್ಲ. ಒಂದು ಆಗ್ರೋ ಬೂಸ್ಟ್ ಡಬ್ಬಿ ತಗೊಂಡ್ರೆ ಇಷ್ಟು ಚಿಕ್ಕ ಡಬ್ಬಿ 1 ಟ್ರಕ್ ಗೊಬ್ಬರದಷ್ಟು ಪವರ್ಫುಲ್ ಇದೆ. ಅದರಲ್ಲಿ ರೂಟ್ ಜಾಸ್ತಿ ಬರುತ್ತೆ, ಫ್ಲವರ್ ಜಾಸ್ತಿ ಬರುತ್ತೆ, ಹಣ್ಣು ಜಾಸ್ತಿ ಬಿಡುತ್ತೆ. ಸಾಯಿಲ್ ಗಾರ್ಡ್ ಅಂತ ಒಂದು ಪ್ಯಾಕೆಟ್ 2 kg ಪ್ಯಾಕೆಟ್ ಬರುತ್ತೆ. ಅದು ನಾನು ನನ್ನ ಮಾವಿನಕಾಯಿ ಗಿಡಕ್ಕೆ ಹಾಕಿದ್ದೆ, ಸಣ್ಣ ಗಾತ್ರ ನೀಲ ಮಾವಿನ ಆಗ್ತಾ ಇತ್ತು ಪ್ರತಿ ವರ್ಷ. ಈ ವರ್ಷ 3 ಪಾಲು ದೊಡ್ಡ ಮಾವಿನಕಾಯಿ ಆಗಿದೆ. ಅಂದ್ರೆ ಅಷ್ಟು ಪವರ್ಫುಲ್. ನಮ್ಮ ಗಾರ್ಡನಿಗೆ ನಾವು ಆದಮಾಗೆ ಹಾಕಿದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ, ತುಂಬಾ ಹೂ ಜಾಸ್ತಿ ಬಿಡುತ್ತೆ. ಸೊ ಈ ತರ ಪ್ರಾಡಕ್ಟ್ಸು ಚೆನ್ನಾಗಿದೆ ಅಷ್ಟೇ. O to MC. ತುಂಬಾ ಚೆನ್ನಾಗಿ ತಿಳ್ಕೊಡ್ರಿ, ಥ್ಯಾಂಕ್ ಯು. ಒಂದೊಂದು ಪ್ರಾಡಕ್ಟ್ ಎಲ್ಲ ಬುಕ್ ಇಟ್ಕೊಂಡು ನೋಡ್ತಾ ಇದ್ರೆ ನೀವು ಪ್ರಾಡಕ್ಟ್ ಹೇಳ್ಬಿಡ್ರಿ. ಮೇಡಮ್ ನಮಸ್ಕಾರ ಸರ್. ಅದೇನ್ರಿ ಇದು ರಾಯಲ್ ಚಾಲೆಂಜರ್ಸ್ ಪಿಂಕರ್ ಸ್ಟಾರ್ ಕತೆ ಏನಂತೀವಿ. ಒಬ್ಬೊಬ್ರು ಒಂದೊಂದು ಚಿನ್ನದ ಗಣಿ ಅಲ್ರಿ. ಒಬ್ಬೊಬ್ರು ಒಂದೊಂದು ಚಿನ್ನದ ಗಣಿ, ಒಬ್ಬೊಬ್ರು ಒಂದೊಂದು ಮೈಂಡ್ ಸೆಟ್ ಅಲ್ಲಿ. ನಾನು ನಾಡ್ದು ಯಾರಿಗೆ ಎಲ್ತಿಗೆ ಹಾಕೋದು ಆಕೆಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ನಿಮ್ನೆ ಹಾಕ್ಬಿಡೋದ ಅಂತ ಅನ್ನಿಸ್ಬಿಡ್ತು. ಒಂದ್ ಪ್ರಾಡಕ್ಟ್ ಇಟ್ಕೊಂಡು ಮಾತಾಡ, ಮತ್ತೆ ನೋಡಿ ಅದನ್ನೇ ಹೇಳೋದು, ಎಲ್ಲರಿಗೂ ಮಾತು ಬರುತ್ತೆ. ಆ ಮಾತನ್ನ ಯಾವ ತರ ಮಾತಾಡ್ಬೇಕನ್ನೋದಿದೆಯಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಹೇಳ್ತಾರೆ ಹೆಲ್ತ್ ಪ್ಲಾನು, ಪ್ರಾಡಕ್ಟ್ ಪ್ಲಾನು, ಬಿಸ್ನೆಸ್ ಪ್ಲಾನು. ಅದು ಯಾವ ರೀತಿ ಹೇಳ್ಬೇಕು ಅನ್ನೋದಿದೆಯಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್. ನಾನು ಎಲ್ಲರಿಗೂ ಹೇಳೋದೇನ್ ಗೊತ್ತಾ, ಸ್ವಲ್ಪ ವಿ ಕನ್ನಡ ಇನ್ನೊಂದು ಯಾವ್ದಾದ್ರು MC ಮಾಡ್ತಾರೆ ನೋಡಿ, ಒಂದ್ ಸ್ವಲ್ಪ ಅವೆಲ್ಲ ನೋಡ್ಬೇಕು. ಮಧ್ಯ ಆಂಕರ್ಗಳು ಯಾವ ತರ ಒಂದೊಂದ್ ಪಾಯಿಂಟ್ ಅನ್ನ ತಗೊಂಡು ಹೆಂಗ್ ಮಾತಾಡ್ತಾರೆ ಅಂತ ಹೇಳಿ. ನೀವೊಂಥರ ಹೆಂಗಾಯ್ತು ಗೊತ್ತಾ, ನಂಗೆ ನಾರ್ತ್ ಕರ್ನಾಟಕದ್ದು ಲ್ಯಾಂಗ್ವೇಜ್ ತರ ಅದು ಬಿಂಬಿಸ್ಬಿಟ್ರಿ ನೀವು. ನೋಡಿ, ಎಲ್ಲ ಒಂದು ಟಾಪ್ ಪೊಸಿಷನ್ ಅಫಿಷಿಯಲ್ ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ಒಂದ್ ಮೀಡಿಯಂ ಲೆವೆಲ್ ಅಲ್ಲಿ ಇರ್ತಾರೆ, ಮೀಡಿಯಂ ಲ್ಯಾಂಗ್ವೇಜ್ ಅಲ್ಲಿ ಇದಾರೆ. ಅವ್ರಿಗೆ ಮೀಡಿಯಂ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡ್ಬೇಕು. ಮಚ್ಚ ಗೀಚ ಅಂತಾರಲ್ಲ, ಅವ್ರಿಗೆ ಅದೇ ತರನೇ ಹೋಗ್ಬಿಡ್ಬೇಕಂತಾರೆ. ಅಫಿಷಿಯಲ್ ಹೋಗ್ಬೇಕಂತಾರಲ್ಲ,